ಕಂಡರೆ ಹಾಲ ನೆರೆಯುಂಬರಯ್ಯ ಕಲ್ಲನಾಗರ ಕಂಡರೆ ಕಂಡರೆ ದಿನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆಯೆಂಬರಯ್ಯ ಉಂಬ ಜಂಗಮ ಮನೆಗೆ ಬಂದರೆ ಮುಂದೆ ನಡೆಯೆಂಬರು ಉಂಬ ಜಂಗಮ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರು ಕೂಡಲ ಸಂಗನ ಶರಣರ ಕೂಡಲ ಸಂಗನ ಶರಣರ ಕಂಡು ಉದಾಸೀನವಾ ಮಾಡಿದಡೆ ಕಲ್ಲದಾಗಿದ ಮಿಟ್ಟೆಯಂತ ಬರಯ್ಯ ಕಲ್ಲದಾಗಿದ ಮಿಟ್ಟೆಯಂತ ಬರಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆಯೆಂಬರಯ್ಯ ದಿಟದಿನಾಗರ ಕಂಡರೆ ದಿಟದಿನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ ಕಲ್ಲನಾಗರ ಕಂಡರೆ ಹಾಲ ನೆರೆಯೆಂಬರು ಹಾಲ ನೆರೆಯೆಂಬರು ಹಾಲ ನೆರೆಯೆಂಬರಯ್ಯ ಕಂಡರೆ ಹಾಲ ನೆರೆಯೆಂಬರಯ್ಯ ಅಂತ ನಾವು ಯಾವಾಗ್ಲೂ ಹಬ್ಬ ಮಾಡ್ತೀವಿ. ಗಣಪತಿ ಹಬ್ಬಕ್ಕಿಂತ ಮುಂಚೆ ಬರುತ್ತೆ ನಾಗರ ಪಂಚಮಿ, ಅಥವಾ ಬೇರೆ ಟೈಮಲ್ಲೂ ಕೂಡ ಮಾಡ್ತಾ ಇರ್ತಾರೆ. ನಾಗರದಲ್ಲಿ ಕಂಡ ತಕ್ಷಣ ಹಾಲು ಹಾಕ್ತೀವಿ. ಅದೇ ಪಕ್ಕದಲ್ಲೇ ಏನಾದರೂ ನಿಜವಾಗ್ಲೂ ಹಾವು ಬಂದ್ಬಿಟ್ರೆ ಅದನ್ನ ಹೊಡೆದಾಕ್ಬಿಡ್ತೀವಿ, ಅದನ್ನ ಬಿಡೋದಿಲ್ಲ. ಅಯ್ಯೋ ಏನ್ ಮಾಡುತ್ತೋ ಏನೋ ಅಂತಂದು ಹೆದರ್ಕೊಳ್ತಿರ್ತೀವಿ. ಆದ್ರೆ ಇದು ಒಂದು ಕಲ್ಲನಾಗರ ಕಂಡರೆ ಹಾಲ ನೆರೆಯೆಂಬರು ಪೂಜೆ ಮಾಡೋದು ಅದೆಲ್ಲ ಹಿಂಗೆ ಅಂದ್ರೆ ನಾವು ನಮ್ಮ ಗೋಲ್ನ ರೀಚ್ ಮಾಡೋದಕ್ಕೆ ಈಗ ನಾವ್ ಹೆಂಗ್ ಇದೆಲ್ಲ ಮಾಡ್ತಿದೀವೋ, ಈ ಸತ್ಸಂಗಗಳು ಮಾಡ್ತೀವಿ, ಪೂಜೆ ಮಾಡ್ತೀವಿ, ಹೂ ಇಡ್ತೀವಿ, ಉದಿನ ಕಡ್ಡಿ ಬೆಳಗ್ತೀವಿ, ಇದು ಯಾವುದನ್ನು ಭಗವಂತ ಬಯಸೋದಿಲ್ಲ. ಭಕ್ತಿ ಒಂದನ್ನೇ ಬಯಸೋದು ಅವನು. ಆ ಭಕ್ತಿ ನಮ್ಮಲ್ಲಿ ಬರ್ಬೇಕು ಅಂದ್ರೆ ಇದೆಲ್ಲ ಬೇಕು. ಇವೆಲ್ಲ ಸ್ಟೆಪ್ಸ್ ನಮಗಷ್ಟೇ. ಉದಿನ ಕಡ್ಡಿ ಬೆಳಗೋದು, ಹೂವಿಡೋದು, ಪ್ರಸಾದ ಇಡೋದು, ನೈವೇದ್ಯ ಮಾಡೋದು ಎಲ್ಲ ನಮ್ಮಲ್ಲಿ ಒಂದು ಭಾವನೆ ಬೆಳೀಲಿ, ಭಕ್ತಿ ಭಾವನೆ ಉತ್ಪತ್ತಿ ಆಗ್ಲಿ ನಮ್ಮಲ್ಲಿ ಅಂತ ಫೈನಲ್ ಆಗಿ ಬರೋದು ಭಗವಂತನ ಭಕ್ತಿ ಅಷ್ಟೇ. ಭಕ್ತಿ ಒಂದಿರ್ಬೇಕು ಮನಸ್ಸಲ್ಲಿ ಅನ್ನೋದೇ ಕೊನೆಗೆ. ಇಲ್ಲೇನ್ ಮಾಡ್ತೀವಿ ನಿಜವಾಗ್ಲೂ ಅಂದ್ರೆ ಆ ಟೈಮಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಹಬ್ಬ ಮಾಡೋದೇನು ಅಂದ್ರೆ ಆಧ್ಯಾತ್ಮಿಕವಾಗಿ ತಗೊಂಡಾಗ ಅದೇ ನಾವು ಪ್ರತಿ ಸಲನೂ ವಚನಗಳಲ್ಲಿ ಬರ್ತಾ ಇರುತ್ತೆ. ಅದು ನಾನು ಹೇಳೋವಾಗ ಸುಷುಮ್ನ ನಾಳ ಅಂತ ಅಂದ್ರೆ ಅದು ನಾಗಪ್ಪನ ರೂಪದಲ್ಲಿ ಇರುತ್ತೆ, ನಮ್ಮ ನಾಗರ ರೂಪದಲ್ಲಿ ಇರುತ್ತೆ. ಅದನ್ನ ಜಾಗೃತಗೊಳಿಸು ಅಂತ ಹೇಳ್ಬಿಟ್ಟು ಇಲ್ಲಿ ಅಂದ್ರೆ ಆ ಅರ್ಥದಲ್ಲಿ ಇದು ಇರೋದು. ಅಂದ್ರೆ ಆಧ್ಯಾತ್ಮಿಕವಾಗಿ ತಗೊಂಡಾಗ, ಈಗ ಜನರಲ್ ಆಗಿ ತಗೊಂಡಾಗ ಸುಮ್ಮನೆ ಅಂದ್ರೆ ಒಳ ಅರ್ಥಗಳು ಬೇರೆ ಇರ್ತವೆ, ವಚನಗಳು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಇರ್ತೀವಿ ಅಂದ್ರೆ ಅದೇನಾದ್ರೂ ಜಾಗೃತ ಆಗೋ ಟೈಮಲ್ಲಿ ಏನ್ ಮಾಡ್ತೀವಿ, ಒಡೆದ ಸುಮ್ಮನೆ ಮಾಡಿಸ್ತಿರ್ತೀವಿ ಅದನ್ನೆಲ್ಲ. ಅಂದ್ರೆ ಅದನ್ನ ತಡ್ಕೊಳಕ್ ಆಗಲ್ಲಂತೆ. ನನಗೆ ಅನುಭವ ಆಗಿಲ್ಲ ಯಾವತ್ತಲ್ಲಿ ಚಕ್ರಗಳು ಜಾಗೃತಿ ಆದಾಗ, ನಮ್ಮಲ್ಲಿ ಜಾಗೃತಿ ಆದಾಗ ಏನಾಗುತ್ತೆ ಅಂದ್ರೆ ನಮಗೆ ಒಂಥರ ನಡುಕ ಬರೋದು, ಅಥವಾ ಇನ್ನೇನೋ ನಾವು ಬೇರೆ ಕಡೆ ಹೋಗ್ತಿದೀವಿ ಅನ್ನೋ ಫೀಲ್ ಆಗ್ಬಿಟ್ಟು ವಾಪಸ್ ಬರ್ತಿರ್ತಾರಂತೆ. ಅಂದ್ರೆ ಏನೋ ಒಂಥರ ವಿಚಿತ್ರವಾದ ಅನುಭವಗಳಾಗ್ತಿರುತ್ತಂತವ್ರಿಗೆ ಅವರು ವಾಪಸ್ ಅಂದ್ರೆ ಅದನ್ನ ನಾವು ಬಡದು ತಡೀತಾ ಇರ್ತೀವಿ. ನಮ್ಮಲ್ಲಿ ಆಗುವಂತ ಜಾಗೃತಿನ ಆ ಜಾಗೃತಿ ಆಗೋಕ್ ಬಿಡಲ್ಲ ಜಲ್ದಿ ಮನಸ್ಸು, ವಾಪಸ್ ಅದನ್ನ ತುಳಿತಾ ಇರುತ್ತೆ, ಅದನ್ನ ವಾಪಸ್ ಮಾಡ್ತಾ ಇರುತ್ತೆ. ಉಂಬ ಜಂಗಮ ಮನೆಗೆ ಬಂದರೆ ಮುಂದೆ ನಡೆಯಬೇಡಿ. ಯಾರಾದ್ರೂ ಹಚ್ಕೊಂಡು ಬಂದಿದ್ರೆ ನಾವೇನ್ ಮಾಡ್ತೀವಿ, ಮುಂದೆ ಹೋಗಂತ ಭಿಕ್ಷಕರು ಕಳಿಸ್ತಾ ಇರ್ತೀವಿ. ಆದ್ರೆ ಭಗವಂತ ಏನು ಉಣದೇ ಇರೋ ಒಂದು ಭಗವಂತನ ಮೂರ್ತಿಗೆ ನಾವೇನ್ ಮಾಡ್ತಿರ್ತೀವಿ, ತಿನ್ನಪ್ಪ ಅಂತ ಎಷ್ಟೋ ಇಡ್ತಾ ಇರ್ತೀವಿ. ಅಂದ್ರೆ ಭಗವಂತ ಬಯಸೋದು ಯಾರು ಹಸ್ದಿರ್ತಾರೋ ಅವರಿಗೆ ನಾವು ಊಟ ಇಟ್ರೆ ಅದು ಭಗವಂತನಿಗೆ ಸಲ್ದಂಗೆ ಅಂತ.